ಹೇ ಗೈಸ್, ಹಾಯ್ ಎಲ್ರು, ವೆಲ್ಕಮ್ ಬ್ಯಾಕ್ ಇನ್ನೊಂದು ಬೆಳಗ್ಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಅಂತಂದ್ರೆ ಹೌದು, ಅಯಗ್ರೀವಾ ಸಿನಿಮಾ ಇದಕ್ಕೆ ರಿಲೀಸ್ಗೆ ಒಟ್ಟು ಒಂದು ದಿನ ಕಳೆದಿದೆ. ಈ ಒಂದು ದಿನದಲ್ಲಿ ಅಯಗ್ರೀವಾ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಬಾಕ್ಸ್ ಆಫೀಸ್ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೆ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮ್ಗೆ ಏನಾದರೂ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅಯಗ್ರೀವಾ ಸಿನಿಮಾ, ಈ ಒಂದು ಸಿನಿಮಾದಲ್ಲಿ ಹೀರೋ ಪಾತ್ರವನ್ನ ಮಾಡ್ತಿರುವಂಥದ್ದು ಧನ್ವೀರ್ ಅವರು, ಹಾಗೆ ಹೀರೋಯಿನ್ ಪಾತ್ರವನ್ನ ಸಂಜನಾ ಆನಂದರಂ ಅವರು ಮಾಡ್ತಿರುವಂಥದ್ದು. ಈ ಒಂದು ಸಿನಿಮಾದಲ್ಲಿ ಘಟಾನುಘಟಿ ಆಕ್ಟರ್ಸ್ಗಳು ಕೂಡ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ರಂಗಾಯಣ್ ರಘು, ಸಾಧು ಕೋಕಿಲ ಹಾಗೆ ತಾರಾ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು. ಇನ್ನೇ ಅನೇಕ ಘಟಾನುಘಟಿ ಆಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಲಭ್ಯವಿರುವಂಥದ್ದು. ಸೊ ಇದೀಗ ಈ ಒಂದು ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ನಿನ್ನೆ ಫೆಬ್ರವರಿ 27ನೇ ತಾರೀಕು ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಬಟ್ ಕಾರಣಾಂತರಗಳಿಂದ ಬೆಳಗಿನ ಶೋ ಹಾಗೆ ಮಧ್ಯಾಹ್ನದ ಶೋ ಕ್ಯಾನ್ಸಲ್ ಆಗಿ ಸಂಜೆಯಿಂದ ಶೋಗಳು ಶುರುವಾಗಿತ್ತು. ಅಂದ್ರೆ 9:30 ಶೋ ಮತ್ತೆ 1:30 ಶೋ ಕ್ಯಾನ್ಸಲ್ ಆಗಿ ನಿನ್ನೆ ಫೆಬ್ರವರಿ 27ನೇ ತಾರೀಕು 4:30 ಶೋಗಳು ಶುರುವಾಗಿರುವಂತದ್ದು. ಅನೇಕ ಕಾರಣಗಳು ಇದೆ. ಸೊ ಈ ಒಂದು ವಿಚಾರದ ಬಗ್ಗೆ ಸ್ವತಃ ಚಿತ್ರಮಂದಿರದವರೇ ಹಾಗೆ ಚಿತ್ರತಂಡದವರೇ ಈ ಒಂದು ವಿಚಾರದ ಬಗ್ಗೆ ತಿಳಿಸಿರುವಂತದ್ದು ಫ್ಯಾನ್ಸ್ ಗಳಿಗೆ. ಸ್ವಲ್ಪ ಬೇಜಾರು ಮಾಡ್ಕೊಂಬಿಡಿ, 4:30 ಶೋಗಳು ಶುರು ಆಗುತ್ತೆ ಅಂತ. ಸೊ ಸಂತೋಷ್ ಥಿಯೇಟರ್ ನಲ್ಲಿ ನಮ್ಮ ಧನ್ವೀರ್ ಅವರು ಒಂದು ಥಿಯೇಟರ್ಗೆ ಹೋಗಿ, ಸಂತೋಷ್ ಥಿಯೇಟರ್ಗೆ ಹೋಗಿ ಫ್ಯಾನ್ ಜೊತೆ ಕುತ್ಕೊಂಡು ಸಿನಿಮಾನ ನೋಡಿರುವಂತದ್ದು. ಹಾಗೆ ದರ್ಶನ್ ಅವರ ಅಭಿಮಾನಿಗಳ ಬಳಗನು ಕೂಡ ಇದೀಗ ಧನ್ವೀರ್ ಅವರ ಬೆನ್ನೆಲುಬಾಗಿ ನಿಂತಿರುವಂತದ್ದು. ಸೊ ಇದೀಗ ಫಸ್ಟ್ ಡೇ ಕಲೆಕ್ಷನ್ ನ ವಿಚಾರಕ್ಕೆ ಬಂದ್ರೆ, ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಿನ್ನೆ ಆಗಿರುವಂತ ಕಲೆಕ್ಷನ್ ತುಂಬಾ ಕಡಿಮೆ ಆಗಿದೆ. ಕಾರಣ ಏನಂತ ಮೊದಲೇ ತಿಳಿಸಿದ್ದೀನಿ. ಬೆಳಗಿನ ಶೋ ಹಾಗೆ ಮಧ್ಯಾಹ್ನದ ಶೋ ಕ್ಯಾನ್ಸಲ್ ಆಗಿರುವಂತ ಕಾರಣದಿಂದ ಬರೀ 2 ಶೋಗಳು ಮಾತ್ರ ಈ ಒಂದು ಸಿನಿಮಾಗೆ ಸಿಕ್ಕಿರುವಂತದ್ದು, ಅದು ಸಂಜೆ ಹಾಗೆ ರಾತ್ರಿ ಹೊತ್ತು. ಸೊ ಈ 2 ಶೋಗಳಲ್ಲಿ ಅಯಗ್ರೀವಾ ಸಿನಿಮಾ ಟೋಟಲ್ ಆಗಿ ಕಲೆಕ್ಷನ್ ಮಾಡುವಂತ ಒಟ್ಟು ಮೊತ್ತ ನಮ್ಮ ಕರ್ನಾಟಕದಲ್ಲಿ ಒಟ್ಟು 15 ಲಕ್ಷ ಆಗಿರುತ್ತೆ. ಅಂದ್ರೆ 15 lakhs ಅಷ್ಟು ಇದೀಗ ಅಯಗ್ರೀವಾ ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ನೀವೇನಾದ್ರೂ ಈ ಒಂದು ಸಿನಿಮಾವನ್ನ ನೋಡಿದ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮೂವಿ ಯಾವ ರೀತಿ ಇದೆ ಮತ್ತೆ ಎಷ್ಟು ರೇಟಿಂಗ್ಸ್ ನ ಕೊಡ್ತೀರಿ ಒಂದು ಮೂವಿಗೆ ಅಂತ. ಸಿಗೋಣ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.